ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಶೇಖರ್ ಮಾಸ್ಟರ್ಗೆ ನನ್ನ ಕಡೆಯಿಂದ ಪೂರ್ವಕ ಶುಭಾಶಯಗಳು, ಅಭಿನಂದನೆಗಳು. ಶೇಖರ್ ಮಾಸ್ಟರ್ ಇರೋ ಪ್ಯಾಷನ್ ಬಗ್ಗೆ ನನಗೆ ಆರ್ತಿಯವರು ಹೇಳಿದ್ರು, ಈ ಥರ ಟ್ರೈನ್ ಮಾಡ್ತಾರೆ, ಆಮೇಲೆ ಬಹಳ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅಂತ. ಒಂದು ಡಾನ್ಸ್ ಕ್ಲಾಸ್ ಶುರು ಮಾಡಿ ಅದನ್ನು ಮುಂದುವರಿಸೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇವಾಗ ಎಲ್ಲ ಕಡೆ ಅಂದರೆ ಎಲ್ಲ ವಿಚಾರದಲ್ಲೂ ಒಂದು ಕಾಂಪಿಟೇಷನ್ ಇದೆ. ಅದು ಯಾವುದೊಂದು ಹೋಟೆಲ್ ವಿಚಾರ ಆಗ್ಬೋದು, ಒಂದು ಹಾಸ್ಪಿಟಲ್ ವಿಚಾರ ಆಗ್ಬೋದು, ಕಾಲೇಜ್ ವಿಚಾರ ಆಗ್ಬೋದು, ಎಲ್ಲ ವಿಚಾರದಲ್ಲೂ ಕಾಂಪಿಟೇಷನ್ ಇದೆ. ಅಂಥ ಸಮಯದಲ್ಲಿ ತಮ್ಮ ಪ್ಯಾಷನ್ ಮುಂದಿಟ್ಕೊಂಡು, ಆಮೇಲೆ ನಿಮ್ಮೆಲ್ಲರ ಆಶೀರ್ವಾದ ನಂಬಿಕೊಂಡು ಅವ್ರು ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿರೋದು. ನಿಮ್ಮ ಮಕ್ಕಳ ಮೇಲಿರೋ ಪ್ರೀತಿಗೆ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ತರಬೇತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಡಾನ್ಸ್ ಕ್ಲಾಸ್ ಮಾಡಿದ್ದಾರೆ. ಬಹಳ ಜನ ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿರೋದು ನೋಡಿದ್ದೀನಿ. ಬಹಳ ಡಾನ್ಸ್ ಕ್ಲಾಸ್ಗಳು ಇವಾಗ ಅದು ನೆನಪಿಲ್ಲದಿರೋದು ಸಹ ನೋಡಿದ್ದೀನಿ. ಅಂಥ ಕಾಲದಲ್ಲಿ ಇವರು 10 ವರ್ಷದಿಂದ ಕಷ್ಟಪಟ್ಟು ಇವತ್ತು ಇನ್ನೊಂದು ದೊಡ್ಡ ಕೆಲಸ ಕೈ ಹಾಕಿದ್ದಾರೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಬಹಳ ದೊಡ್ಡ ಸ್ಟ್ರೆಂತ್, ಬಹಳ ದೊಡ್ಡ ಶಕ್ತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸದ ಬಗ್ಗೆ ನನಗೆ ಅರಿವಿದೆ. ಇನ್ನೂ ದೊಡ್ಡ ದೊಡ್ಡ ಕೆಲಸ ಮಾಡೋದು ಬಾಕಿ ಇದೆ. ಶೇಖರ್, ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತೊಮ್ಮೆ ನಿಮ್ಗೆಲ್ರಿಗೂ ನನ್ನ ಬರಮಾಡ್ಕೊಂಡಿದ್ದಕ್ಕೆ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್. ಅಭಿಮಾನಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೀಚಿಂಗ್ ಅಸ್. ಸೋಮವಾರ ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ಟೆನ್ಷನ್ ಆಗಬೇಡ, ನನಗಾಗಿರೋದು ನನ್ನ ಪ್ರಾಣ ಆಗ್ತಿದ್ಯಾ? ಹುಡುಗ
ಈ ಸಲ ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಹುದು. ಜನ ಹಾರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಬೆಳವಣಿಗೆ. ಓಕೆ, ಎಲ್ಲರೂ ಆರಾಮಾಗಿ ಜೋಪಾನ ಕೆಲಸ ಮಾಡಿ. ನಾನು ಸ್ಟೇಸಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬೀಜಗೊಳಿಗಳಾಗಿದ್ದಾರೆ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಶೇಖರ್ ಮಾಸ್ಟರ್ ಎಲ್ಲರೂ ಅದ್ಭುತವಾಗಿ ಡಾನ್ಸ್ ಮಾಡಿದ್ದಾರೆ. ಅದು ಏನಿದೆ, ಏನ್ ಎಕ್ಸ್ಪ್ರೆಷನ್ಸ್, ಅದೇನು ಗ್ರೇಸು, ಸ್ಟೈಲು, ಈಗ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತೀವಿ ನೀವು. ಕಣ್ಣಲ್ಲೇ ಬುಲೆಟ್ ಹೊಡಿತಾರೆ ನಾವು. ಇವನು ಯಾಕೆ ಬೈ ಇಷ್ಟೆಲ್ಲ ಡಾನ್ಸ್ ಮಾಡ್ತಾರ? ಅಲ್ಲೇ ಇರೋದು ನೋಡೋದು, ಜೊತೆಗೆ ಇರ್ತಾರೆ. ಸೊ ಫಸ್ಟ್ ಆಫ್ ಆಲ್ ನನಗೆ ಮುಂಚೆಯಿಂದ ಅದು ಯಾವಾಗ ಈ ತರ ಆಯ್ತು ಅವತ್ತಿಂದಲೂ ಕೂಡ ನಾನು ಇಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಜೊತೆಲೇ ಇರ್ತದೆ ಇಷ್ಟಪಡ್ತೀನಿ. ಬರೀ ಪ್ರೀತಿಯಿಂದಾನೆ, ಬರೀ ನಗುವಿಂದಾನೆ, ಬರೀ ಕೆಲಸದಿಂದಾನೆ ಮನಸ್ಸನ್ನ ಗೆದ್ದಿರುವಂತ ಒಂದು ವ್ಯಕ್ತಿತ್ವ ನಮ್ಮ ಅಪ್ಪು. ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅವ್ರನ್ನ ಜೀವಂತವಾಗಿಟ್ಟಿರ್ತೀರ ಅಂತ. ನೀವು ಇನ್ನು ಇವಾಗ ಅಂತಲ್ಲ, ನಿಮ್ಮ ಮಕ್ಕಳು ಬಂದಾಗಲೂ ಜೀವಂತವಾಗಿರ್ತಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಎಲ್ಲರ ಮನಸ್ಸಲ್ಲೂ ಅಷ್ಟು ಆಳವಾಗಿ ಉಳ್ಕೊಂಡಿರುವಂತಹ ವ್ಯಕ್ತಿ ಮನಸ್ಸು. ಅವ್ರ ನಗು ನೆನೆಸ್ಕೊಂಡ್ರೆ ಸಾಕು, ನಮ್ಗೆಲ್ರಿಗೂ ಒಂದ್ ಕಡೆ ಧೈರ್ಯ ಬರುತ್ತೆ. ನಾನೊಬ್ಬ ಕಸಿನ್ ಆಗಿ ಹೇಳ್ತಾ ಇಲ್ಲ, ಅಥವಾ ನಾನೊಬ್ಬ ತಮ್ಮನಾಗಿ ಹೇಳ್ತಾ ಇಲ್ಲ, ನಾನೊಬ್ಬ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ. ಅವರ ಬಹಳ ದೊಡ್ಡ ಫ್ಯಾನ್ ನಾನು. ಅವರ ಡ್ಯಾನ್ಸ್ಗೆ, ಅವ್ರ ಫೈಟ್ಗೆ ಎಷ್ಟು ದೊಡ್ಡ ಫ್ಯಾನು, ಅವರ ವ್ಯಕ್ತಿತ್ವಕ್ಕೂ ಎಷ್ಟು ದೊಡ್ಡ ಫ್ಯಾನ್. ಬಹಳ ಕಲ್ತಿದ್ದೀನಿ ಅವರಿಂದ. ನೀವು ಕೂಡ ಅವ್ರ ಸಿನಿಮಾಗಳನ್ನ ನೋಡ್ತಾ ಇರ್ತೀರ, ಅವ್ರ ವ್ಯಕ್ತಿತ್ವದ ಬಗ್ಗೆ ನೀವು ತಿಳ್ಕೊತಾ ಇರ್ತೀರ. ಅವ್ರು ಮಾಡಿರೋ ಕೆಲಸ ಎಲ್ಲ ನಮಗೆ ಗೊತ್ತಿರಲಿಲ್ಲ. ಇವಾಗ ಅವ್ರು ಮಾಡಿರೋ ಕೆಲಸಗಳಾಗಲಿ, ಅವ್ರು ಮಾಡಿರೋ ಸಹಾಯಗಳಾಗಲಿ ಒಂದೊಂದೇ ಆಚೆ ಬರ್ತಾ ಇದೆ. ಯಾಕಂದ್ರೆ ಅವ್ರು ಯಾವತ್ತೂ ಹೇಳಿರಲಿಲ್ಲ. ಸೊ ನಾವೇನು ಅರ್ಥ ಮಾಡ್ಕೋಬೇಕು, ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಎಷ್ಟೇ ಕೆಲಸ ಮಾಡಿದ್ರು, ಎಷ್ಟೇ ಹೆಸರು ಮಾಡಿದ್ರು, ನಮ್ಮತನವನ್ನ ನಾವು ಮರಿಬಾರ್ದು, ನಮ್ಮ ತಂದೆ ತಾಯಿನ ಮರಿಬಾರ್ದು, ನಾವು ಮಾಡಿದ ಸಹಾಯನ ಹೇಳ್ಕೋಬಾರ್ದು. ಸಹಾಯ ಮಾಡೋಣ, ಭಗವಂತ ಶಕ್ತಿ ಕೊಟ್ಟೆ ಕೊಡ್ತಾರೆ. ಅವನು ಅಪ್ಪು ಯಾವಾಗಲೂ ಮಾತು ಹೇಳ್ತಾ ಇದ್ರು, ಒಳ್ಳೇದು ಮಾಡೋಕ್ಕಾಗಲ್ವಾ, ಸುಮ್ಮನೆ ಬಿಡು, ಕೆಟ್ಟದ್ದು ಮಾಡಕ್ ಹೋಗ್ಬೇಡ.
ಯಾರಿಗೂ ಕೆಟ್ಟದ್ದು ಬಯಸ್ಬೇಡ. ಏನಕ್ಕೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಭಗವಂತ ಒಳ್ಳೆ ಬದುಕು ಕೊಟ್ಟಿದ್ದಾನೆ, ಕೈಕಾಲು ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ. ಯಾರಿಗೆ ಅದಿಲ್ವೋ ಅವ್ರದ್ದು ಸ್ಟ್ರಗಲ್ ಆಗುತ್ತೆ. ಅವ್ರು ನಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡೋಣ. ಏನಕ್ಕೆ ಬೇಕು, ನಗೋಲ್ ಗೆಲ್ಬಹುದು, ತಾಳ್ಮೇಲೆ ಗೆಲ್ಬಹುದು ಅಂತ ಹೇಳ್ತಾ ಇದ್ರು. ಸೊ ಅವ್ರ ಜೊತೆ ಕಳೆದಂತ ಕ್ಷಣಗಳನ್ನ ನಾನು ಅವಾಗ ನೆನೆಸ್ಕೋತಾ ಇರ್ತೀನಿ. ಅವ್ರ ಜೊತೆ ನೋಡಿದಂತ ಬದುಕನ್ನ ನಾನು ನೆನೆಸ್ಕೋತಾ ಇರ್ತೀನಿ. ಪ್ರತಿ ಸಲ ವೇದಿಕೆ ಹತ್ತಬೇಕಾದ್ರೆ, ಪ್ರತಿ ಸಲ ಸಿನಿಮಾ ಶುರು ಮಾಡಬೇಕಾದ್ರೆ, ಆ ಸಿನಿಮಾ ರಿಲೀಸ್ ಆಗಲಿ ಮತ್ತೊಂದು ಯಾವುದೇ ಕಾರ್ಯ ಆದ್ರೂ ಕೂಡ ಅವಾಗ ನನ್ನ ಮನಸ್ಸನ್ನು ಸ್ಮರಿಸ್ಕೊಂಡೇ ಮುಂದಕ್ಕೆ ಹೋಗ್ತೇನೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಮ್ಗೆಲ್ರಿಗೂ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾಗಿ ಅಪ್ಪು ಅವ್ರನ್ನ ನಾವು ಖುಷಿಯಾಗಿ ನೆನೆಸ್ಕೊಳ್ಳೋಣ, ಖುಷಿಯಾಗಿ ಸ್ಮರಿಸ್ಕೊಳ್ಳೋಣ. ಅವ್ರ ಡಾನ್ಸ್ ಇಂದ ನಾವು ಡಾನ್ಸ್ ಕಲಿತೀವಿ, ಡಾನ್ಸ್ ಜೊತೆ ನಾವು ಬೆಳಿತೀವಿ. ಅಪ್ಪು ಅವ್ರ ಜೊತೆ ನಾವು ಬೆಳೆಯೋಣ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.